ಬಗ್ಗೆ ನಾನು ಸುಮಾರು 2 ಗಂಟೆಗಳ ಕಾಲ ಮಾತಾಡಿದ್ದೀನಿ. KPSC ಅಂದರೆ ಒಂದು ರೀತಿ ಕಳ್ಳರ ದಂಧೆ ಮಾಡುವಂಥದ್ದು ಆಗ್ಬಿಟ್ಟಿದೆ. ನಿಮಗೆ ಅಲ್ಲಿ ಹಣ ಕೊಟ್ಟರೆ ಪೋಸ್ಟು, ಹಣ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಡೋರ್ ಒಳಗಡೆನೂ ಬಿಡಲ್ಲ. ಈ KPSCಯಲ್ಲಿ ಒಂದೇ ರೂಮಲ್ಲಿ ಕೂತ್ಕೊಂಡು ಪಾಸ್ ಆಗಿರುವಂಥ ಘಟನೆನೂ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರ ಬಂಧುಗಳು, ಅವರ ಜಾತಿ, ಇವೆಲ್ಲ ಕೂಡ ಇಲ್ಲಿ ಮಾನದಂಡ ಏನು ಅಂದರೆ ನೀನು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀಯಾ ಅನ್ನೋದು ಮಾನದಂಡ ಅಲ್ಲ, ಎಷ್ಟು ಟ್ಯಾಲೆಂಟ್ ಇದೆಯಾ ಅನ್ನೋದು ಮಾನದಂಡ ಅಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಯಾವ ಜಾತಿ, ಇದು ಮಾನದಂಡ. ಇದು KPSCಯ ಮೂಲ ಮಂತ್ರ. ಇಂಥ ಒಂದು KPSCನ ಮುಚ್ಚಿ ಕೇಂದ್ರದಲ್ಲಿ ಇದೆಯಲ್ಲ UPSC, ಆ ಥರದ ಒಂದು ಎಕ್ಸಾಮ್ ತಂದರೆ ಮಾತ್ರ ಯಾರು ಟ್ಯಾಲೆಂಟ್ ಇದ್ದಾರೆ ನಮ್ಮ ಮಕ್ಕಳು ಅವರು ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಇದೊಂದು ದಂಧೆ ರೀತಿ ಮಾಡ್ಕೊಂಡಿದ್ದಾರೆ. ಇದನ್ನು ಮುಚ್ಚೋದು ಒಳ್ಳೆಯದು, ಮುಚ್ಚಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಎಲ್ಲ ವಿಚಾರವಾಗಿಯೂ ನಾ ವಿಧಾನಸಭೆಯಲ್ಲಿ 26ನೇ ತಾರೀಕುವರೆಗೂ ವಿಧಾನಸಭೆ ಅಧಿವೇಶನ ಇದೆ. ಇಲ್ಲಿರೋ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇರೋ ಬಗ್ಗೆ, ಡಾಕ್ಟರ್ದ ಸ್ಟ್ರೈಕು, ಕಾಂಟ್ರಾಕ್ಟರ್ದು ಸ್ಟ್ರೈಕು, ಅಂಗನವಾಡಿಯವರ ಸ್ಟ್ರೈಕು, ಟ್ರಾನ್ಸ್ಪೋರ್ಟು ಸ್ಟ್ರೈಕು, ಈ ಎಲ್ಲ ಸ್ಟ್ರೈಕ್ಗಳು ಶುರುವಾಗಿದೆ. ಇನ್ನು ಈ ಸರ್ಕಾರ ಬೀದಿಗೆ ಬಂದು ನಿಂತಿದೆ. ಹಣ ಇಲ್ಲ, ಯಾರಿಗೂ ದುಡ್ಡು ಕೊಡೋಕ್ಕೆ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ಡಾಕ್ಟ್ರುಗಳು ಇಲ್ಲ. 12ನೇ ತಾರೀಕಿಂದ ಡಾಕ್ಟ್ರುಗಳೆಲ್ಲ ಬೈಕಾಟ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳೆಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಮಂತ್ರಿಗೆ ಗೊತ್ತೇ ಇಲ್ಲ. ಇನ್ನು ಒಟ್ಟಾರೆ ಸರ್ಕಾರನೇ ಒಂದು ರೀತಿ ಐಸಿಯುನಲ್ಲಿ ಇರೋ ರೀತಿ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.